ಭಾಳ ದಿನ ಆದಮೇಲೆ ವಿಡಿಯೋ ಹಾಕಕತ್ತೀನಿ. ಯಾಕಂದ್ರೆ ನಾನು ಆ ಊರಿಗೆ ಈ ಊರಿಗೆ ಅಡ್ಡಾಡಕತ್ತಿದ್ದೆ. ಹೀಗಾಗಿ ಒಂದು ಸ್ವಲ್ಪ ಮನ್ಯಾಗ ಕೆಲಸ ಇರೋದ್ರಿಂದ ನನಗೆ ವಿಡಿಯೋ ಮಾಡೋಕ್ಕೆ ಆಗಕತ್ತಿದ್ದಿಲ್ಲ. ಅದರ ಸಂಬಂಧ ಇವತ್ತು ವಿಡಿಯೋ ಮಾಡಿ ಹಾಕಕತ್ತೀನಿ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ. ಯಾರ್ಯಾರು ನೋಡ್ತೀರಿ ಅವರೆಲ್ಲ ಲೈಕ್ ಮಾಡಿ ನೋಡಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇನ್ಮೇಲೆ ಕಂಟಿನ್ಯೂ ವಿಡಿಯೋ ಹಾಕ್ತೀನಿ. ಪ್ಲೀಸ್ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಯವ್ವ ಯಾಕೆ ಅಳಕತ್ತಿ ಬೇ? ಹಾಂ, ಮನ್ಸಿಗೆ ಏನಾರ ಬೇಜಾರತ್ತ ನೀವು? ಇಲ್ಲ ಕಾಲು ನೋವತ್ತನ್ ಬೇ? ಯಾಕೆ ಅಳಕತ್ತಿ ಬೇ? ಹೌದಾ ಸೌಭಾಗ್ಯ, ಕಾಲು ಬೇನಾಗ ಆಗತ್ತೈತೆ? ಅಲ್ಲಿ ಹೋದಲ್ಲಿ ಏನಾರ ತೊಂದರೆ ಆತನ? ಕಾಲಿಗೆ ಪಾಲಿಗೆ ಏನಾರ ಬಡಿತಾನ? ಯಾಕೆ ಏನಾಯ್ತು ಹೇಳು, ಹೇಳು, ಯಾಕೆ ಹೇಳು? ಇಲ್ರಿ, ಇಲ್ಲ, ಕಾಲೇನು ನೋವಾಗಿಲ್ಲ. ಅಲ್ಲೆಲ್ಲೂ ಎದ್ದು ಓಡಾಡೇ ಇಲ್ಲ ನಾನು. ಬರೀ ಕಾರ್ನಾಗ ಕುಂತೀನಿ, ಕಾರ್ನಾಗಿಂದ ಇಳಿದೀನಿ. ಅದು ನೀವೇ ಇಳಿಸ್ಕೊಂಡು ಹೋಗಿರಿ ಎಲ್ಲರೂ ಸೇರಿ. ಕಾಲು ಪಾಲು ಏನು ನೋವಾಗಿಲ್ರಿ. ಇರೋ ಒಬ್ಬ ಮಗ ಓಡಾಡಿ ಮಾಡ್ಬೇಕಂತ ಮಾಡಿದ್ದೆ ಒಂದು ಲಗ್ನನ. ನನಗಿದಂಥದ್ದಾತ್ರಿ. ಸೌಭಾಗ್ಯ, ಬೇಜಾರಾಗಕ್ಕೆ ಹೋಗ್ಬೇಡ. ದೇವರು ಮೊದಲ ಈ ಥರ ಆಗ್ಬೇಕಂತೆಲ್ಲಾನು ಬರೆದು ಕಳಿಸ್ಬಿಟ್ಟಿರ್ತಾನ. ಅದು ನಮ್ಮ ಕೈಯಾಗ ನಿಮ್ಮ ಕೈಯಾಗಿಂದ ಅಲ್ಲದು. ಹಾಂ, ಈಗ ನಿನಗೆ ಈ ರೀತಿ ನೋವು ಕಾಡಬಾರ್ದು. ನನ್ನ ಮಗನ ಮದುವೆಗೆ ನಾನು ಓಡಾಡೋಕ್ಕಾಗಲಿಲ್ಲ, ಎಲ್ಲೂ ಹೋಗೋಕ್ಕಾಗಲಿಲ್ಲ, ಮನ್ಯಾಗ ಕುಂತೆ ಅಂತಂದು ನಿನ್ನ ಮನಸ್ಸಿಗೆ ಅನಿಸ್ಬಾರ್ದಂತನ ಜವಳಿ ಹಾಕ್ಸಕ್ಕೆ, ಬಂಗಾರ ತರಕ್ಕೆ ನೀನು ಕರ್ಕೊಂಡು ಹೋದೆ. ಆದರೂ ನೀ ಇಷ್ಟು ಮನ್ಸಿಗೆ ಬೇಜಾರು ಮಾಡ್ಕೊಳಕತ್ತಿಲ್ಲ. ಹಾಂ, ಏನಾಗಲ್ಲ. ನಾ ಎಷ್ಟು ಜೋರು ರೆಡಿ ಮಾಡೀನಿ ಮದ್ವೆಗೆ ಅಂತಂದು ನಾಳೆ ನೀನು ನೋಡಕ್ಕಂತಿ. ಯವ್ವ, ನಿನಗೆ ಆರಾಮಿಲ್ಲಂತನ ನಾನೀಗ ಅರ್ಜೆಂಟಾಗಿ ಮದ್ವೆ ಮಾಡ್ಕೊಳಕ್ಕೆ ರೆಡಿಯಾಗಿನ್ ಬಿ. ಒಬ್ಬಗೆ ಮನೆಗೆ ಸೊಸಿ ಬಂದ್ರೆ ನಿನಗೆ ಆಸರ ಕಳಲ್ಲ ಅಂತಂದು ನನಗೂ ಏನು ಈಗ ಅಷ್ಟು ಅರ್ಜೆಂಟಾಗಿ ಮದುವೆ ಆಗ್ಬೇಕನ್ನೋ ಆಸೆ ಇಲ್ಬೆ. ನೀ ಇಷ್ಟು ಮನ್ಸಿಗೆ ನೋವು ಮಾಡ್ಕೊತಿ ಅಂದ್ರೆ ಈ ಸದ್ಯಕ್ಕೆ ಮದುವೆ ಬೇಡಬೆ. ಬೇಕಾದ್ರೆ ನೀ ಎದ್ದು ಓಡಾಡ್ತೀಯಲ್ಲ ಆವಾಗ ಮದುವೆ ಮಾಡ್ಕೊತೀನಿ. ನಿನ್ನ ಮನ್ಸಿಗೆ ಇಷ್ಟು ತ್ರಾಸಾಗುತ್ತಂದ್ರೆ ಬೇಡವ ಯವ್ವ, ಬೇಡಬೆ. ಬೇಡಪ್ಪ, ಬೇಡ ಅಂತ ಮಾತು ಮಾತಾಡ್ಬೇಡಪ್ಪ. ಬಾಸಿನ ಬಲ ಕೂಡಿ ಬಂದಾಗ ಲಗ್ನ ಆಗ್ಬೇಕು. ನನಗೇನು ಉಳ್ಕಿದ ಬೇಜಾರಿಲ್ಲ. ನಾ ಎದ್ದು ಓಡಾಡಕ್ಕಾಗವಲ್ತಲ್ಲ ಅನ್ನೋದಷ್ಟೇ ಬೇಜಾರು. ಉಳ್ಕಿದ್ರೆಲ್ಲ ಓಡಾಡಿ ಮಾಡಕತ್ತಾರಲ್ಲ, ಆ ಖುಷಿ ಐತೆ ನನಗೆ. ಮಗಳಂತ ಸೊಸಿ ಮನೆಗೆ ಬರ್ತಾಳ, ನನಗೆ ಯಾಕೆ ಬೇಜಾರಪ್ಪ? ಇದು ಕಾಲು ನೋವು ಒಂದ, ಎದ್ದು ಓಡಾಡ್ಬೇಕಿತ್ತು ನಾನು ಅಂತ ಅನಿಸ್ತು, ಅದಕ್ಕೆ ಹೇಳಿದಷ್ಟೆ. ಅದನ್ನು ಬಿಟ್ಟರೆ ನನಗೇನು ಬೇಜಾರಿಲ್ಲ ಮಗನ. ನೀ ಆರಾಮ್ ಮದುವೆ ಮಾಡ್ಕೊ. ನಾ ಭಾಳ ಖುಷಿಯಾಗಿದ್ದೀನಿ. ಅಷ್ಟಾದ್ರೂ ಸಾಕು ಬೇ. ನಾನು ಖುಷಿಯಿಂದ ಮದುವೆ ಹಾಕಿನಿ. ನೀ ಖುಷಿಯಾಗಿ ಆರಾಮಾಗಿದ್ರೆ ಅಲ್ಲ ಬೇ ನಾವೆಲ್ಲರೂ ಖುಷಿಯಾಗಿರೋದು. ನೀನೇ ಖುಷಿಯಾಗಿರ್ಲಿಲ್ಲ ಅಂದ್ರೆ ನಮ್ಮ ಮನಸ್ಸಿಗೆ ಹೆಂಗೆ ಸಮಾಧಾನ ಆಗುತ್ತೆ ಬೇ ಯವ್ವ? ಸಮಾಧಾನ ಆದಿನಂತ ಹೇಳಕತ್ತಿ, ಮತ್ತು ನೋಡವ್ವ ಒಳಗೆ ನೊಂದ್ಕೊಳಕ್ಕೆ ಹೋಗ್ಬೇಡ. ಇಲ್ಲಪ್ಪ, ಇಲ್ಲ, ಮತ್ತೇನು ಬೇಜಾರಿಲ್ಲ ನನಗೆ. ಸಮಾಧಾನ ಆದಿನ ನಾನು. ನಿನ್ನ ಮದುವೆ ಆಕೈತಂದ್ರೆ ಖುಷಿ ಅಲ್ಲ ನಮಗನ ನನಗೆ. ಸಾಕಪ್ಪ, ನೀವು ಆರಾಮಿದ್ರೆ ಸಾಕು ನನಗೆ. ಯವ್ವ, ಸ್ವಲ್ಪ ಈ ಸೆಂಟಿಮೆಂಟಲ್ ಸ್ಟೋರಿ ಬಿಡ್ರಿ ಯವ್ವ. ಏ ಅಕ್ಕ, ನಮಗೆ ಡ್ರೆಸ್ ತಂದಿ ಇಲ್ಲ ನೀನು? ಎಂಥವು ತಂದಿ? ಎಂತೆಂಥವ್ರ ತಂದಿಯೇನು? ಮತ್ತೆ ಚಲೋ ತಂದಿ ಇಲ್ಲ ನಮಗೆ? ಎಲ್ಲರಿಗೂ ತಂದೀವ, ಎಲ್ಲರಿಗೂ ತಂದೀವಿ. ನಿಮಗೂ ಚಲೋ ತಂದಾಳ. ನಿಮ್ಮ ಅಕ್ಕನ ಆರ್ಸಾಳ ನೋಡು, ತಂದಾಳ. ಹೋಗಿ ತೋರಿಸ್ತಾಳ. ನಡ್ರಿ ಒಳಗೆ ನಡ್ರಿ. ನೋಡಿ, ನನ್ನ ಹೆಂಡತಿ ಮುಖದಾಗ ನಗು ಎಷ್ಟು ಚಂದ ಕಾಣ್ತೈತೆ ನೋಡು. ಅಲ್ಲ ಗಿಡವ, ಈ ಥರ ನಕ್ಕೊಂತಿರೋದು ಬಿಟ್ಟು ಅಳ್ಕೊಂತ ಕುಂತಾಳ ಬಂದಿಲ್ಲ. ನಡ್ರಿ ಮುಖ ನಡ್ರಿ. ಬೆಳಿಗ್ಗೆ ಎದ್ರ ಛತ್ರಕ್ಕೆ ಹೋಗ್ಬೇಕು. ನಡ್ರಿ. ಅರಿಶಿಣ ಶಾಸ್ತ್ರ, ಎಂಗೇಜ್ಮೆಂಟ್ ಮುಂತಾದ ಎಲ್ಲ ಶಾಸ್ತ್ರಗಳನ್ನು ತೋರಿಸಿಲ್ಲ. ಒಮ್ಮೆ ಸ್ಟೇಜ್ ಮೇಲೆ ಏನು ನಡೆಯುತ್ತೆ ಅನ್ನೋದಷ್ಟೇ ತೋರಿಸೈತಿ. ಎಲ್ಲ ಶಾಸ್ತ್ರಗಳು ಮುಗಿದು ತಾಳಿ ಶಾಸ್ತ್ರ ಮುಗಿದ ನಂತರ ಸ್ಟೇಜ್ ಮೇಲಿನ ದೃಶ್ಯಗಳು. ರಾಣಿ, ನಿಮ್ಮ ಅತ್ತಿಯಮ್ಮನ ರೆಡಿ ಮಾಡಿದ್ರನವ? ಅವ್ರು ಯಾರ ಬುಟ್ಟಿ ಪಲ್ಲದವ್ರು ಬಂದಾರಂತ. ಆದ್ರೆ ನಿಮ್ಮ ಅಣ್ಣಗೆ ಈ ಮಕ್ಕಕ್ಕೆ ಬಣ್ಣ ಹಚ್ಚೋದು ಇಷ್ಟ ಆಗೋದಿಲ್ಲ. ಅವನಿಗೆ ಹೆಣ್ಮಕ್ಳು ಎಷ್ಟು ಸಿಂಪಲ್ ಆಗಿರ್ತಾರ ಅಷ್ಟಿಷ್ಟ. ನಿನಗೂ ಗೊತ್ತೈತದ. ಅದಕ್ಕೆ ಒಂದು ಸ್ವಲ್ಪ ಬಣ್ಣ ಕಡಿಮೆ ಹಚ್ಚಿಸೋಗುವ. ಹೋಗು. ಹೂನವ, ಮಾಡಕತ್ತಾರ ರೆಡಿ. ಅಂದ್ರೆ ಹೇರ್ ಸ್ಟೈಲ್ ಮಾಡ್ಯಾರ, ಈಗ ಮೇಕಪ್ ಅದು ಮಾಡಕತ್ತಾರ. ಸೀರೆನ ಉಡಿಸ್ಬೇಕು. ಇನ್ನೂ ಯಾಕೆ ಉಡಿಸಿಲ್ಲ ಅಂದ್ರೆ ಸ್ಟಿಚಿಂಗಿಗೆ ಕೊಟ್ಟಿದ್ದ ಬ್ಲೌಸ್ ಇನ್ನೂ ತಂದಿಲ್ಲ. ರಾಮು ತರಾಕತ್ತಾನ. ಇಲ್ಲೇ ಕಲ್ಯಾಣ ಮಂಟಪದ ಮುಂದೆ ಅದಾನಂತ. ಈಗ ತಂದು ಕೊಡ್ತಾನ. ಸೀರೆ ಒಂದು ಉಡಿಸಿದ್ರೆ ಆತವ. ರಾಣಿ ರಾಣಿ ಗಾ ನೆಂದವ್ರ ಗಂದಂಗೆ ಬಂದ ಬಿಟ್ಟು ನೋಡ್ಬೆ. ತಡಿವ, ಇಸ್ಕೊಂಬರ್ತೀನಿ. ಹ್ಞೂ, ಇಸ್ಕೊಂಬೋಗುವ. ಲಗು ರೆಡಿ ಆಗ್ರೆ. ನೋಡು, ಮಕ್ಕದಾಗ ಸ್ಮೈಲ್ ಬಂತೀಗ.
ಎಷ್ಟು ಚಂದ ಕಾಣಕತ್ತಿ ನೋಡ್ಬೆ. ಮಕ ಉಬ್ಬಿಸ್ಕೊಂಡು ಕುಂತಿದ್ದಿ, ನನಗಂತೂ ನೋಡೋಕೆ ಆಗೋಲ್ದಾಗಿತ್ತವ ಯವ್ವ ನಿನ್ನ. ಹಿಂಗೈರಾ ಯವ್ವ? ಇಲ್ಲಿ ರಾಣಿ ಹೆಂಗಾರ ಮಾಡಿ ಮನ್ಯಾಗ ಒಪ್ಪಿಸ್ಬೇಕಿಲ್ಲ. ನಮ್ಮದು ಇದು ಛತ್ರದಾಗ ಮದುವೆ ಆಗಿ ಹೋಗಿತ್ತು. ತಗ ಎಷ್ಟು ದಿನ ತಡ್ಕೋಬೇಕಲಿ ನಾನು? ಹೇ ಸುಮ್ಮಿರ, ಅವು ಇಲ್ಲೇ ಕುಂತಾಳ ಬಾಗಿಲ ಹತ್ರ. ನೀನು ಯಾವಾಗ ಏನು ಮಾತಾಡ್ಬೇಕು ಗೊತ್ತಾಗಲ್ಲ ನಿನಗೆ. ಅವ್ವ ಕೈ ಬಿಡು, ಇವ್ವ ಕೈ ಬಿಡು ರಾಮು, ಈ ಕೈ ಬಿಡ. ಯಾರಿಲ್ಲಳ? ನಿಮ್ಮ ಅವ್ರಿಗೇನು ಅಲ್ಲಿ ಕುಂತ ಕಾಣುತ್ತಾನೆ ಅಲ್ಲ? ಅವ್ರಿಗೇನು ಲಗು ಲಗು ಎದ್ದು ಬರಕ್ಕೆ ಬರಂಗಿಲ್ಲ, ಕಾಲು ನೋವಾಗೈತೆ ಅವ್ರದ್ದು. ಲಗು ಲಗು ಒಂದು ಕಿಸ್ ಕೊಡು, ಜಲ್ದಿ ಕೊಡು. ಹಾಂ ಕಿಸ್ಸ? ಯಾವಾಗ? ಮದುವೆ ಮನೆಯಾಗೆಲ್ಲರೂ ಅಡ್ಡಾಡ್ತಿರ್ತಾರ, ಮಕ್ಕಳು ಮರಿ ಅಡ್ಡಾಡ್ತಿರ್ತಾವು. ನಿಂದೊಂದು ಹಾಂ ಕೈ ಬಿಡು, ಕೈ ಬಿಡಪ್ಪ ಪ್ಲೀಸ್ ಪ್ಲೀಸ್ ಪ್ಲೀಸ್. ಇಂಥವೆಲ್ಲ ಬೇಡ, ಪ್ಲೀಸ್ ಗೀಸ್ ಏನೂ ಇಲ್ಲ, ಸುಮ್ ಪಪ್ಪಿ ಕೊಡು ಅಷ್ಟ. ಆತಿಲ್ಲ, ಈಗಾರ ಬಿಡು ಕೈ. ರಾಣಿ ಒನ್ಸ್ ಮೂರು. ಈಗ ಅವು ಕರೆ ಕೈ ಬಿಡು, ಕೈ ಬಿಡು, ಜಲ್ದಿ ಬಿಡು. ರಾಣಿ ಯಾಕೆ ಹಾಸ್ಕೊಂತ ಬರತ್ತಿಲ್ಲ? ಏನಾರ ನನ್ನ ರಾಮ? ಏನಿಲ್ಲಮ್ಮ, ಏನಿಲ್ಲ. ಹುಚ್ಚುಡುಗಿ. ಸ್ವಲ್ಪ ಸಮಯದ ನಂತರ ಅವ್ವ ಕಣ್ಮುಚ್ಕೋ, ನಿನ್ನ ಸೊಸಿನ ಕರ್ಕೊಂಬರ್ತೀನಿ, ಹೆಂಗಾಗ್ಯಾಳ ನೋಡಕಂತಿ. ಆತ್ ಬಾರವ, ಕಣ್ಮುಚ್ಕೊಂಡಿನಿ. ಯವ್ವ ಇವಾಗ ಕಣ್ಬಿಡು. ಯವ್ವ 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 ನನ್ನ ಮಗಳ ಎಷ್ಟು ಚಂದ ಕಾಣಕತ್ತೆ ಯವ್ವ. ಈಕೆ ರಾಣಿ ಒಂದು ದೃಷ್ಟಿ ಕೊಟ್ಟಿಡ್ಯವ, ಭಾಳ ಚಂದ ಕಾಣಕತ್ತೀವ, ಭಾಳ ಚಂದ ಕಾಣಕತ್ತಿ. ಆಕೆ ದೃಷ್ಟಿ ಕೊಟ್ಟಿಟ್ಟು ನೀನು ರೆಡಿಯಾಗಿ ಹೋಗ್ಬೇಕು. ಈಗ ಸ್ಟೇಜ್ ಮೇಲೆ ಕರೀತಾರ, ಕರ್ಕೊಂಡು ಹೋಗಕಂತಕಿನ. ನಡಿ ರೆಡಿಯಾಗಿ ಹೋಗು. ರಚನಾ ಆಕೆ ರೆಡಿ ಆಗುತ್ತಾನ, ನೀನು ಒಳಗೆ ಕುಂದ್ರೆ ಹೋಗುವ. ಇಲ್ಲಿ ಯಾರು ಬರೋರು ಹೋಗೋರು ಮತ್ತದು ನೋಡಿ ದೃಷ್ಟಿ ಇಷ್ಟೇ ಆಗಿದ್ದಿತ್ತು. ಹೋಗು ನೀನು ಒಳಗೆ ಕುಂದ್ರೆ ನಡಿ. ಮದುವೆ ಸುಸೂತ್ರವಾಗಿ ನಡೆದು ನನ್ನ ಸೊಸಿ ನನ್ನ ಮನೆಗೆ ಬಂದು ನಾವೆಲ್ಲರೂ ಆರಾಮಾಗಿ ಚಂದಂಗಿರುವಂಗೆ ಆಶೀರ್ವಾದ ಮಾಡಪ್ಪ ತಂದೆ. ಅಷ್ಟೇ ಬೇಡ್ಕೊಳ್ಳೋದಿಲ್ಲ. ನಮ್ಮ ಮನೆ ಮಂದಿ ಅಷ್ಟು 100 ಕಾಲ ಸುಖವಾಗಿ ಬಾಳಪ್ಪ ಅಪ್ಪ. ಪುಟ್ಟ ಹೆಚ್ಚ ನೀನೇ ಕಾಪಾಡ್ಬೇಕಪ್ಪ. ಯವ್ವ ನಾ ಹೆಂಗೆ ಕಾಣಕತ್ತೀನಿ ನೋಡು. ಅಬ್ಬಾ ಬಾ 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 ಬಾ, ಅಡ್ಡಿ ಇಲ್ಲವಾ? ನೀನು ಚಂದ ಕಾಣತ್ತಿ, ಭಾರಿ ಆಗೈತೆ ನೋಡಿ ಸೀರೆ. ಆದ್ರೆ ಸೆರಗ್ ಹಿಂಗೆ ಬಿಟ್ಕೊಳ್ಳೋಕ್ಕಿಂತ ಪ್ಲೇಟ್ ಮಾಡ್ಕೊಂಡಿದ್ರೆ ಚಂದ ಕಿತ್ತನ ಅಂದೆ. ರಚನಾನ್ ಗತೆ ನೀನು. ಬೇಡ, ಈಗಿದೆ ಟ್ರೆಂಡ್, ಹಿಂಗೆ ಉಟ್ಕೊಂಡ್ರೆ ಚಂದ ಆಗುತ್ತೆ. ನಾ ಹಿಂಗೆ ಉಟ್ಕೋತೀನಿ, ಆ ಪ್ಲೇಟ್ ಗಿಟ್ ಮಾಡ್ಕೊಳಂಗಿಲ್ಲ. ಮಾತು ಬಿಡವ, ಅದೆಂತದ ಟೆರೆಂಡು ಪರೆಂಡು ಅಂತೀರಿ. ಚಂದ ಅಂತೂ ಆಗೈತಿ, ಮಸ್ತ್ ಕಾಣಕತ್ತಿ ಬಿಡವ. ನೀನು ಒಂದು ದೃಷ್ಟಿ ಬಟ್ಟೆ ಇಟ್ಕೋ. ಹಾಂ ನಡಿ, ಅಲ್ಲಿ ಕರೆಯಕತ್ತಿದ್ದಂಗದಾರ ಹೊರಗೆ, ರಚನಾನ್ ಕರ್ಕೊಂಡು ನಡಿ. ತಡಿಬೆ ಒಂದು ನಿಮಿಷ, ಸೀರೆ ರಾಮಗೆ ತೋರಿಸ್ಬರ್ತೀನಿ ಹೆಂಗಾಗೈತೆ ಅಂತಂದು. ಈ ಕಟ್ ತೋರ್ಸಕಂತ ಬಾರ. ಹೋಗೇ ಬಿಟ್ಲೋಡು. ರಾಣಿ ಸ್ವಲ್ಪ ಪಿನ್ ಹಾಕ್ಬಾ ಇಲ್ಲೇ. ತಡಿವ, ಆಕಿ ಸೀರೆ ಉಟ್ಕೊಂಡಿದ್ದೇನ ರಾಮಗೆ ತೋರಿಸಿ ಬರ್ತಾ ಅಂತ. ಹೋಗ್ಯಾ, ತಡಿವ ಬರ್ತಾ. ಹಾಂ ತಗೋರಿ ಅತ್ತೀರಿ. ಬರ್ರಿ ಆಂಟಿ, ಮೇಲೆ ಬರ್ರಿ, ಸ್ಟೇಜ್ ಮೇಲೆ ಬರ್ರಿ. ಯವ್ವ ಡ್ರೆಸ್ ಹೆಂಗಾಗ್ಯಾವ ಬೇ? ತಡಿಪ ಮೊದಲು ಅಷ್ಟೇ ನಿಂದ್ರಿ. ಯವ್ವ ನಂದ ದೃಷ್ಟಿ ಆಗೈತೆ ನೋಡಪ್ಪ, ಭಾಳ ಚಂದ ಕಾಣಕತ್ತೀರಪ್ಪ ಯಪ್ಪ, ಇಬ್ಬರು ಭಾಳ ಚಂದ ಕಾಣಕತ್ತೀರಿ. ಯವ್ವ ಎಲ್ಲರೂ ಫೋಟೋ ತೆಗೆಸ್ಕೊಂಡಾತು. ಇಬ್ರು ಅಮ್ಮರನ್ನ ಸ್ಟೇಜ್ ಮೇಲೆ ಕರೆದು ಫೋಟೋ ತೆಗಿಸ್ಬಿಡ್ತೀನಿ ಬೇ. ಯವ್ವ ಯವ್ವ ರಾಜ್ಕುಮಾರ ಸುಹಾಸಿನಿ ಕಣ್ಣಂಗೆ ಕಾಣಕತ್ತೀರ ನನ್ನ ಮೊಮ್ಮಕ್ಕಳ. ನಂದ ದೃಷ್ಟಿ ಹಾಕತ್ತಿ. ಯಮ್ಮ ರಾಜ್ಕುಮಾರ್ ಅವ್ರ ಜೋಡಿ ಸುಹಾಸಿನಿ ಅಲ್ಬೇ. ಅವರು ಸುಹಾಸಿನಿ ಅವರು ವಿಷ್ಣುವರ್ಧನ್ ಸರ್ ಜೋಡಿ, ರಾಜ್ಕುಮಾರ್ ಅವ್ರ ಜೋಡಿ ಗೀತಾ ಬೇ. ನಾವಿಬ್ರು ರಾಜ್ಕುಮಾರ ಗೀತಾ, ಅಲ್ಲಿದಾರಲ್ಲ ಸುಹಾಸಿನಿ ವಿಷ್ಣುವರ್ಧನ್. ಯಾಕಲ್ಲ ನಡ ಮುರಿಲೇನು? ಈಗಿನ ಬಿಡ್ತೀನಿ, ಗೀತಾನ್ ಲಗ್ನ ಆಗಿ ಓಡೋಕಿನ್ ನೋಡಂತೀಯ ನೀನು, ತಗೊಳ್ಳೇನೋ ಒಳಗಟ್ಟಿಗೆ. ಅಯ್ಯೋ 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 ಯಮ್ಮ ಇಲ್ಬೇ, ನಮ್ದು ರಾಜ್ಕುಮಾರ ಸುಹಾಸಿನಿ ಜೋಡಿ ಅಲ್ಲ, ರಾಜ್ಕುಮಾರ ಗೀತಾ ಅವ್ರ ಜೋಡಿ. ತಗೋ ಏನು ಮಾಡ್ತಿ ಮುಲ್ಲನ್ನ? ಲೋ ನಿನಗೇನು ಬಂದೈತಿ? ಮದುವೆ ಮಂಟಪದಾಗ ನಿಂತು ನಾವಿಬ್ರು ಜೋಡಿ ಅಲ್ಲ, ನನ್ನ ಜೋಡಿ ಗೀತಾ ಅಂತೀಯಲ್ಲ, ನಿನ್ನ ಬಾಯಾಗ ಇರಲಿ. ನೀನ 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 ನನ್ನ ಮೊಮ್ಮಗಳು ಇಷ್ಟಪಟ್ಟಾಳಂತಂದು ಲಗ್ನ ಮಾಡೀವಿ, ಮತ್ತೇನಲ್ಲ ನಿಂದ? ತಗೋರಪ್ಪ ಏನು ಮಾಡ್ತಿ, ನಾವೊಂದಂದ್ರೆ ಯಮ್ಮ ಒಂದಂತತಿ. ಹೋಗ್ಬೇ ಅತ್ತಗ. ನೋಡವ್ವ ಸೋಬವ್ವ, ನಿನ್ನ ಮಗ ನೋಡಿ ನನ್ನ ಮೊಮ್ಮಗಳನ್ನ ನಿನ್ನ ಮನೆಗೆ ಕೊಟ್ಟೀನಿ. ಈಗ ನಿನ್ನ ಮಗ ಬೇರೆದಕ್ಕೆ ಹೆಸರು ತೆಗಿಯಾಕತ್ತಾನ, ಮತ್ತ ಇದು ನೆಟ್ಟಿಗಿರಂಗಿಲ್ಲ ನೋಡು. ಹೇಳ್ತೀನಿ ಈಗ, ನನ್ನ ಮಗ ಮಿಟ್ರಿ ಆಗಿರ್ತಾನ, ಗೊತ್ತೈತಿಲ್ಲ? ಗೊತ್ತೈತಿ ಬೇ. ಅದಕ್ಕಂತೀನಿ ನಿನ್ನ ಸಪೋರ್ಟ್ ಇದ್ದ ತುಂಬಿದ ಮಂದ್ಯಾಗ ಹಿಂಗ ಮಾತಾಡ್ತಾನಿವ. ಮಗನ ಪರವಾಗಿ ಮಾತಾಡ್ತೀಯ, ಗೊತ್ತಾಯ್ತು ತಗೋ ಅಂತ್ಯ.
ಮೊಮ್ಮಗಳಿಗೆ ಅನ್ಯಾಯ ಆದ್ರ ಮೀಟ್ರಿಯಾಗಿಂದ ಗನ್ನ ತಂದು ಸುಟ್ಟ ಬಿಡ್ತೀನಿ ನೀವು ನೋಷ್ಟ್ರು. ಹಂಗಲ್ಲಲೇ ಸೋಲವ್ವ, ಅವ ಏನು ಅನ್ನಕತ್ತಾನಂದ್ರ ನಮ್ದು ರಾಜ್ಕುಮಾರ ಗೀತಾನ್ ಜೋಡಿ ಬೇಯಮ್ಮ ಅನ್ನಕತ್ತಾನ. ಅಯ್ಯ ಹೌದನ? ನೋಡು, ನೀ ತಿಳಿಸಿ ಹೇಳಿದಲ್ಲ, ಹಿಂಗೆ ತಿಳಿಸಿ ಹೇಳ್ಬೇಕಿಲ್ಲ. ಅಲ್ಲೇ ಗುಣ ಗುಣ ಅಂತಾವು, ನನಗೇನು ಅರ್ಥ ಆಕತಿ? ಉಕ್ಕರ ಬಾಯಾಗರ. ಸರಿ ಸರಿ, ಫೋಟೋ ತೆಗೆಸ್ಕೊಂಡು ಕೆಳಗಿಳನು. ನಡಿ ನಿಂದರ್ ನಡಿ ಅತ್ತಾಗ. ಅಮ್ಮಾರ ಇತ್ತಾಗ ನೋಡ್ರಿ, ಸ್ಮೈಲ್ ಕೊಡ್ರಿಲೆ. ಯಾಕಲ್ಲ ಹಾಟ ಸುಮ್ ಫೋಟೋ ತೆಗಿಯಕತ್ತಿ, ಫೋಟೋ ತೆಗಿ. ಇಸ್ಮಾಯಿಲ್ ಬಂದ ನೋಡಿಲ್ಲಮ್ಮ ಅಂತ. ನೀನ ಮುಡಿದಾರ ನಿನ್ನ ಬಾಯಾಗ ಮಣಕೈ ತುರುಕೇನು ನಿನ್ನ ಪಾತ್ರೊಳ್ಳಿ. ಸುಮ್ ತೆಗಿ, ನೋಡು ವಯಸ್ಸದ ನಂದು. ಇಸ್ಮಾಯಿಲ್ ಬಂದ್ರ ಸ್ಮೈಲ್ ಬಂದ್ರ ಸುಮ್ ಫೋಟೋ ತೆಗಿ. ಯಪ್ಪ ಎಣ್ಣ ಸುಮ್ ಫೋಟೋ ತೆಗಿಯೋ ಯಪ್ಪ. ನೀನು ಅವ್ರು ಸ್ಮೈಲ್ ಕೊಟ್ರ ಕೊಡ್ಲಿ ಬಿಟ್ರ ಬಿಡ್ಲಿ, ಎದಕ್ಕೆ ಅನಿಸ್ಕೊಂತಿಪ್ಪ? ಸುಮ್ ಫೋಟೋ ತೆಗಿ ನೀವು ಅಮ್ಮಾರ್ದು. ತೆಗಿ ಮುದಕ್ಕೆ ಹೆಂಗೆ ಮಾತಾಡ್ತೈತೋ ಎಣ್ಣ? ಆತಾಳಪ್ಪ, ಹೆಂಗಾರ ತೆಗಿತೀನಿ. ರಾಣಿ, ಸ್ವಲ್ಪ ಊಟದ ಕಡೆ ಏನಾಯ್ತು ಎತ್ತ ಏನು ಕಡಿಮೆ ಬಿದ್ದೈತೆ ನೋಡಿ ಹೋಗ್ರವ. ನೀನು ರಾಮು ಹೋಗಿ ಮುಂಜಾನಿಂದ ಪಾಪ ನಿಮ್ಮ ಅಪ್ಪ ಒಬ್ರ ಓಡಾಡಕತ್ತಾರ. ಅವ್ರನ್ನ ಕಳಿಸ್ರಿ ಮ್ಯಾಲೆ, ಅವರು ಫೋಟೋ ತೆಗೆಸ್ಕೊಳ್ಳಲ್ರಕ್ಕ. ಮತ್ತು ರಚನಾ ರವ್ವ ಅಪ್ಪನ್ನು ಮ್ಯಾಲೆ ಕಳಿಸ್ರಿ, ಅವರು ಫೋಟೋ ತೆಗೆಸ್ಕೊಳ್ಳಿ. ಹಂಗೆ ಮತ್ತು ಇವರು ಸರೋಜನ ಗಿರ್ಜಾನ ಅವ್ರನ್ನೆಲ್ಲರನ್ನ ಮ್ಯಾಲೆ ಕಳಿಸ್ರಿ, ಅವರು ಫೋಟೋ ತೆಗೆಸ್ಕೊಳ್ಳಲ್ರಕ್ಕ. ಮತ್ತಿನ್ನ ಯಾರ್ಯಾರು ಉಳಿದಾರ ನೋಡಿ ಫೋಟೋ ತೆಗೆಸ್ಕೊಳ್ಳೋರು, ಕರೆಸ್ರಿ ಅವ್ರನ್ನ ಮ್ಯಾಲೆ. ಅಲ್ಲಿ ಅಪ್ಪಾಜಿ ಮತ್ತು ಸೋಮಪ್ಪ ಮಾಮ ಆಮೇಲೆ ನಮ್ಮ ಮಾಮ 3 ಮಂದಿ ಅಲ್ಲಿ ಊಟದ ಕಡೆ ನೋಡ್ಕೊಳಕತ್ತಾರ. ಸಂಕೇತ ಯಾರು ಬರೆಯಕತ್ತಾನ, ಮತ್ತು ಇವರು ಸೋನು ಚಿನ್ನ ಹಂಗೆ ಓಡಾಡಕತ್ತಾವು. ಸರೋಜ್ ಆಂಟಿ ಗಿರ್ಜಾ ಆಂಟಿ ಅಲ್ಲಿ ಕುಂತಾರ, ಕರೆದು ಬರ್ತೇನೆ. ಆಯ್ತು ಬರೋ, ಹೋಗಿ ಜಲ್ದಿ ಜಲ್ದಿ.